ಆಸೆ ಪಟ್ಟಿದ್ದನ್ನ ಪೂರೈಸ್ತಾನೆ ಇಲ್ವಾ ಅನ್ನೋದೇ ನಮ್ಮ ಕರುಣಾಕರನ್ ಕಥೆ. ದೊಡ್ಡಮಗೆ ಡಾಕ್ಟರ್ ಎಂ ಸಿ ರಂಗಸ್ವಾಮಿ, ಪ್ರಗತಿಪರ ರೈತ ನಾನು. ಇವತ್ತು ನಾನು ಕರುಣಾಕರ ಅನ್ನೋ ಮೂವಿಯ ಟ್ರೈಲರನ್ನು ನಾನು ನೋಡಿದೆ. ಈಗ ಭಾಳ ಇಂಪ್ರೆಸಿವ್ ಆಗಿದೆ. ಎಲ್ಲ ಪೇರೆಂಟ್ಸು ನೋಡಬೇಕು ಮತ್ತು ಹಾಗೂ ಇದನ್ನು ಹೆಚ್ಚಿಗೆ ಮಕ್ಕಳು ನೋಡಬೇಕು. ಇದನ್ನು ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು, ಅವರು ಸ್ವಲ್ಪ ವಯಸ್ಸಾದ ಮೇಲೆ ಇದು ಅರ್ಥ ಆಗ್ತದೆ. ಚಿಕ್ಕ ವಯಸ್ಸಿನಲ್ಲಿ ಗೊತ್ತಾಗೋದಿಲ್ಲ, ಅವ್ರು ಚೇಷ್ಟೆ ಮಾಡ್ತಾ ಇರ್ತವೆ, ಏನು ನೋಡಲಿ ಅದು ಬೇಕು ಅಂತೇಳಿ ಹಠ ಮಾಡ್ತಾರೆ. ಮಕ್ಕಳು ಹಠ ಮಾಡಿದಾಗ ಪೇರೆಂಟ್ಸಿಗೆ ಸ್ವಲ್ಪ ಹೊಟ್ಟೆ ಉರಿತದೆ, ಏನಾದರೂ ಮಾಡಿ ಅವರು ತಂದುಕೊಡ್ಬೇಕು ಅನ್ನೋ ಒಂದು ಭಾವನೆ ಬರ್ತದೆ. ಕೇಳಿದ್ದನ್ನೆಲ್ಲ ತಂದುಕೊಡೋಕ್ಕಾಗೋದಿಲ್ಲ. ಅದರಲ್ಲಿ ತಂದೆ ಆದವನು ಸ್ವಲ್ಪ ಮಾನಸಿಕವಾಗಿ ವ್ಯಥೆ ಪಡ್ತಾನೆ, ನನ್ನ ಮಗ ಕೇಳಿದ್ದನ್ನು ನಾನು ಕೊಡ್ಸೋಕ್ಕಾಗಲಿಲ್ಲವಲ್ಲ ಅಂತೇಳಿ. ಅದಕ್ಕೋಸ್ಕರ ಮಕ್ಕಳು ಕೂಡ ಇದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಜೊತೆಗೆ ತಂದೆ ತಾಯಿಗಳು ಕೂಡ ಮಕ್ಕಳನ್ನೆಲ್ಲ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ಸೋಕೆ ಆಗೋದೂ ಇಲ್ಲ, ಅದನ್ನು ಕೇಳಿದ್ದನ್ನು ಪೂರ್ತಿ ಕೊಡಿಸ್ಲೂಬಾರ್ದು. ಅದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಆ ಹಠಮಾರಿತನ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಆ ಮಗುಗೆ ಒಂದು ಮೆಚುರಿಟಿ ಆದಮೇಲೆ ಅದು ಗೊತ್ತಾಗ್ತದೆ, ಯಾಕೆ ನಮ್ಮ ತಂದೆ ಈ ಥರ ಹೇಳ್ತಾ ಇದ್ರು, ನಾನು ಕೇಳಿದ್ದೀನಿ ಅವ್ನು ಕೊಡ್ತಿಲ್ವಲ್ಲ ಅಂತೇಳಿ ಗೊತ್ತಾಗ್ತದೆ ಅಂತೇಳಿ. ಇಷ್ಟರಲ್ಲಿ ನಾನು ಅದನ್ನು ಅರ್ಥ ಮಾಡ್ಕೊಂಡು ಯಶಸ್ವಿಯಾಗಿ ನಡೀಲಿ ಈ ಪಿಕ್ಚರು. ಎಲ್ಲರೂ ಸಾರ್ವಜನಿಕರು ನೋಡಲಿ, ತಂದೆ ತಾಯಿಗಳು ನೋಡಲಿ ಇದನ್ನು ಅಂತ ಹೇಳಿ. ಏನು ಈ ಕರುಣಾಕರನ ಪಾತ್ರವನ್ನು ಮಾಡಿದ್ದಾರೆ ಸುನಿಲ್ ರಂಗೇಗೌಡರು. ಅವರು ಕೂಡ ಇವತ್ತಿನ ಯುವಕರಿದ್ದಾರೆ, ಇನ್ನೂ ಬೇರೆ ಬೇರೆ ಮೂವಿಯನ್ನು ಮಾಡಿದ್ದಾರೆ ಅಂತ ತಿಳಿದಿದ್ದೀನಿ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅಮರ್ ಕಾನ್ವೆಂಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಮಕ್ಕಳನ್ನ ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಯಿಸ್ತಾ ನನ್ನ ಎರಡು ಮಾತು. Without fail, watch the movie Nanu Karunakara on 30 April. All the best.